ಪ್ರಿಯ ವೀಕ್ಷಕರೇ, ಇವಾಗ ದರ್ಶನ್ ಕೇಸ್ ಏನು ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ? ದರ್ಶನ್ ಅವರಿಗೆ ಇವತ್ತು ಬೇಲ್ ಆಗ್ಬೋದಾ, ಏನಾಗಲ್ವಾ, ಸುಪ್ರೀಂ ಕೋರ್ಟ್ ಏನಾದ್ರು ಬೇಲ್ ಕೊಡುತ್ತಾ ಅಂತ ಹೇಳ್ಬಿಟ್ಟು ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಾ. ಇವಾಗೂ ಹಲವಾರು ನ್ಯೂಸ್ಗಳು ಬರುತ್ತಿರುವಂಥದ್ದು. ಈಗ ರೇಣುಕಾಸ್ವಾಮಿ ಅವರ ಕೇಸ್ ಏನಾಗಿತ್ತು, ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ ಏನಾಗಿತ್ತು, ಇವಾಗ ಹೈಕೋರ್ಟಲ್ಲಿ ಇದು ನಡೀತಾ ಇತ್ತು. ಒಂದ್ಸಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಜಾಮೀನು ಕ್ಯಾನ್ಸಲ್ ಆಗಿತ್ತು. ಅವಾಗ ಮತ್ತೆ ಆಲ್ಮೋಸ್ಟ್ ಇವಾಗ 1 ವರ್ಷ ಆಯಿತು ನಟ ದರ್ಶನ್ ಅವರು ಒಳಗಡೆ ಇದ್ದು. ಬಟ್ ದರ್ಶನ್ ಅವರ ವಿಚಾರಣೆ ಲೇಟಾಗಿ ಆಗ್ತಾಯಿದೆ. ದರ್ಶನ್ ಅವರ ವಿಚಾರಣೆ ತಿಂಗಳಿಗೆ 2 ಸತಿಗೆ 1 ಸತಿ ಆಗೋದ್ರಿಂದ, ಈಗ ಡಿಲೇ ಆಗೋದ್ರಿಂದ ತುಂಬ ಲೇಟ್ ಆಗ್ತಾಯಿದೆ. ನನ್ನನ್ನು ನಂಬ್ಕೊಂಡು ಕೆಲವು ಫ್ಯಾಮ್ಲಿ ಇದೆ, ನನ್ನನ್ನು ನಂಬ್ಕೊಂಡು ಕೆಲವೊಂದು ಕಮಿಟ್ಮೆಂಟ್ಗಳಿದ್ದಾವೆ, ನನಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಮೇಲಿಂದ ಮೇಲೂ ಜಾಮೀನಿಗೆ ಅರ್ಜಿಯನ್ನು ಹಾಕ್ತಾಯಿದ್ರು. ಇವಾಗ ಹೈಕೋರ್ಟ್ಗೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂಥದ್ದು ಜಾಮೀನು ಅರ್ಜಿ. ಏನಪ್ಪ ಅಂತಂದರೆ, ನಮಗೆ ಈಗ ಇಲ್ಲಿ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನನಗೆ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ, ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಒಬ್ಬ ನಾರ್ಮಲ್ ಆಗಿರೋ ವ್ಯಕ್ತಿಗಳಿಗೆ ಯಾವ ರೀತಿ ಸವಲತ್ತು ಕೊಡ್ತಾರೆ ಅದೇ ರೀತಿ ಸವಲತ್ತುಗಳನ್ನ ಕೂಡ ಕೊಡ್ತಾ ಇಲ್ಲ. ಇದರಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ, ನನಗೆ ಜಾಮೀನು ಬೇಕು ಅಂತ ಹೇಳ್ಬಿಟ್ಟು ಈಗ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿನ ಸಲ್ಲಿಸಿರುವಂಥದ್ದು. ಅದು ಇವತ್ತು 4ನೇ ತಾರೀಕು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಅದರಲ್ಲಿ ಕೋರ್ಟ್ ಅಂದರೆ ಜಡ್ಜ್ ಹೇಳಿರುವಂಥದ್ದು ಏನಪ್ಪ ಅಂದರೆ, ಈಗ ಕೆಳಗಡೆ ಏನಿದೆ, ಈಗ ಹೈಕೋರ್ಟ್ಗೆ ಹೇಳಿರುವಂಥದ್ದು ಇವರ ಅರ್ಜಿ ವಿಚಾರಣೆ ಇವಾಗ ಏನಿತ್ತು, ಇವರ ಕೇಸ್ ವಿಚಾರಣೆ ಎಲ್ಲಿಗೆ ಬಂದಿದೆ, ಈಗ ಎಷ್ಟು ಜನರನ್ನು ನೀವು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದೀರಿ, ಅಥವಾ ಇವ್ರಿಗೆಲ್ಲ ರೀತಿಯ ಸವಲತ್ತುಗಳನ್ನ ಕೊಡ್ತಾ ಇದ್ದೀರಾ ಅಲ್ವಾ, ಮೂಲಭೂತ ಸವಲತ್ತುಗಳು ಏನೇನು ಬೇಕೋ ಅದೆಲ್ಲನೂ ಕೂಡ ಕೊಡ್ತಾ ಇದ್ದೀರಾ ಅಲ್ವಾ, ಕೊಟ್ಟಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ಹೈಕೋರ್ಟ್ಗೆ ಕೇಳಿರುವಂಥದ್ದು ಸುಪ್ರೀಂ ಕೋರ್ಟು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಅರ್ಜಿ ವಿಚಾರಣೆ ಏನು ನಡೀತಾ ಇದೆ ಇದನ್ನು ಮುಂದೂಡಲಾಗಿದೆ. ನೆಕ್ಸ್ಟ್ ವೀಕ್, ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಯಾವುದೇ ರೀತಿಯ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಯಾವಾಗ ಅರ್ಜಿ ವಿಚಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲನೂ ಕೂಡ ಸಾಕ್ಷಿಗಳನ್ನ ಈಗ ಹೈಕೋರ್ಟಲ್ಲಿ ಕೇಳಿದರೆ, ಮನವಿ ಮಾಡಿದೆ, ಈ ಥರ ಎಲ್ಲ ಇದೆಯಾ, ಇವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ, ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಲ್ಲ ಅಂದರೆ ಇವ್ರಿಗೆ ಯಾಕೆ ಜಾಮೀನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲ ವಿಚಾರಣೆಗಳನ್ನು ಮುಂದೂಡಲಾಗಿದೆ ನೆಕ್ಸ್ಟ್ ವೀಕಿಗೆ ಅಂತಲೇ ಹೇಳ್ಬೋದು. ಈ ಹೊತ್ತಿಗೆ ಇಷ್ಟು ಮಾಹಿತಿ ಬಂದಿರುವಂಥದ್ದು. ಮತ್ತಿನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬಂದರೆ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ.